ಗುರು ಬಸವಲಿಂಗಾಯ ನಮಃ. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವಿಡನ ಮಾಡಯ್ಯ ತಂದೆ, ನಿಮ್ಮ ಶರಣರ ಪಾದವಲ್ಲವೇ ಅನ್ಯ ವಿಷಯ ಕೇಳಿಸದಂತೆ ಇರಿಸು ಕೂಡಲ ಸಂಗಮ ದೇವ. ವಿಶ್ವಗುರು ಬಸವಣ್ಣನವರನ್ನ, ಬಸವಾದಿ ಪ್ರಮಥರನ್ನ ಎನ್ನ ಮನದಂಗಳದಲ್ಲಿ ನೆನೆಯುತ್ತಾ, ವಚನ ಗುಮ್ಮಟ ಕನ್ನಡದ ಶ್ರೇಷ್ಠ ಸಂಶೋಧಕ ವಚನ ಪಿತಾಮಹ ಡಾಕ್ಟರ್ ಫಗು ಹಳಕಟ್ಟಿ ಹಾಗೂ ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಮನೆ ಮನೆಗೆ ತಲುಪಿಸುವ ಉದ್ದೇಶದಿಂದ ಬಸವ ಜಯಂತಿ ಆಚರಣೆಗೆ ಕಾರಣೀಕರ್ತರಾದ ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪನವರನ್ನ ಎನ್ನ ಮನದಂಗಳದಲ್ಲಿ ಸ್ಮರಿಸುತ್ತಾ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ನಗರಸಭೆ ಕೊಪ್ಪಳ, ಬಸವ ಜಯಂತ್ಯೋತ್ಸವ ಸಮಿತಿ ಕೊಪ್ಪಳ ಹಾಗೂ ಬಸವ ಅನುಯಾಯಿಗಳ ಸಂಘ ಸಂಸ್ಥೆಗಳು ಕೊಪ್ಪಳ ಸಂಯುಕ್ತಾಶ್ರಯದಲ್ಲಿ ಈ ಬಸವ ಜಯಂತ್ಯೋತ್ಸವ ಸಮಿತಿಯ ಈ ಪ್ರಮುಖ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರಾಗಿರುವಂಥ ಬಸವಳ್ಳಿ ಪೂಜ್ಯರಿಗೆ ಅವರ ಪಾದಕಮಲಗಳಿಗೆ ಶರಣಾರ್ಥಿಗಳನ್ನು ತಿಳಿಸ್ತಾ, ಗೌರವಾನ್ವಿತ ಹೇಮಲತಾ ಮೇಡಮ್, ವಿಧಾನ ಪರಿಷತ್ತು ಸದಸ್ಯರು, ಮಾನ್ಯ ಸಿದ್ದರಾಮೇಶ್ವರ್ ಸರ್ ಅಪರ ಜಿಲ್ಲಾಧಿಕಾರಿಗಳು ಮತ್ತು ಕನ್ನಡ ಸಾಹಿತ್ಯ ಸಂಸ್ಕೃತಿ ಇಲಾಖೆ ಅಧಿಕಾರಿಗಳು, ಅಲ್ಲದೆ ಇವತ್ತು ಬಸವ ಕಾರುಣ್ಯ ಪ್ರಶಸ್ತಿಗೆ ಭಾಜನರಾದ ಶರಣೀಯರು ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಸರ್ವ ಶರಣು ಬಂಧುಗಳು, ಮಾಧ್ಯಮದವರಿಗೆ ಶರಣಾರ್ಥಿಗಳನ್ನು ನಾನು ಹೇಳ್ತಾ ಇದ್ದೀನಿ. ವಿಶ್ವಗುರು ಬಸವಣ್ಣನವರು, ಬಸವಾದಿ ಪ್ರಮಥರು ಅವರ ಸ್ಮರಣೆಗಳೊಂದಿಗೆ ನನ್ನ ಮಾತುಗಳನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀನಿ. ಸಮಾಜವನ್ನು ಕಟ್ಟಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಒಟ್ಟಾರೆ ಎಲ್ಲ ರಂಗಗಳಲ್ಲಿ ನಮಗೆ ಮುಕ್ತ ಅವಕಾಶಗಳನ್ನು ನೀಡುವ ಮೂಲಕ ಜಗತ್ತಿನಲ್ಲಿ ಯಾರಾದರೂ ಮೊಟ್ಟ ಮೊದಲು ಸಮಾಜವನ್ನು ಕಟ್ಟಿದ್ದಾರೆ ಅಂದರೆ ಅದು 12ನೇ ಶತಮಾನದ ಶರಣರು ಅಂತ ಎದೆತಟ್ಟಿ ಹೇಳುವಂಥ ಸಮಯ. ಜೊತೆಗೆ ಸಮಾಜ ಅನ್ನೋದು ಒಂದು ಸಮಷ್ಟಿಯ ಭಾವದ ಆಶಯ. ಲಿಂಗಾಯತ ಧರ್ಮ ದೀನ ದಲಿತರ, ಮಹಿಳೆಯರ, ನಿರ್ಗತಿಕರ, ಕೆಳ ಅಂಚಿನಲ್ಲಿದ್ದವರ ಒಂದು ಧರ್ಮ. ಬಸವ ಧರ್ಮ ಅನ್ನೋದು ಕೆಳ ಅಂಚಿನಲ್ಲಿದ್ದವರನ್ನ ಮೇಲೆತ್ತುವ ಧರ್ಮ ಅಂತ ಹೇಳ್ಬೋದು. ಯಾವುದೇ ಜಾತಿ, ವರ್ಗ, ವರ್ಣ ರಹಿತವಾಗಿರುವಂಥ ಧರ್ಮ ಈ ಜಗತ್ತಿನಲ್ಲಿ ಮೊಟ್ಟ ಮೊದಲು ಹುಟ್ಟಿದ್ದು ಅಂದರೆ ಅದು ನಮ್ಮ 12ನೇ ಶತಮಾನದ ಶರಣರಿಂದ ಹುಟ್ಟಿದಂಥ ಈ ಬಸವ ಧರ್ಮ, ಲಿಂಗಾಯತ ಧರ್ಮ ಅಂತ ಹೇಳ್ಬೋದು. ಕಾಯಕ ದಾಸೋಹವನ್ನು ಬಿತ್ತುವ ಮೂಲಕ ಇಷ್ಟಲಿಂಗ ಪರಿಕಲ್ಪನೆಯ ಮಾನವತಾವಾದಿ ಧರ್ಮ ಇದು. ಶರಣರು ಸಮಾಜವನ್ನು ಹುಟ್ಟು ಹಾಕುವುದರ ಮೂಲಕ ಆಧ್ಯಾತ್ಮದ ಪ್ರಸಾದವನ್ನು ನೀಡಿದರು. ಮಾನವತಾವಾದದ ಹರಿಕಾರರು. ಅರಿವೇ ಗುರು, ಆಚಾರವೇ ಲಿಂಗ, ಅನುಭಾವವೇ ಜಂಗಮ ಅನ್ನೋ ಪರಿಕಲ್ಪನೆಯನ್ನು ಅತ್ಯಂತ ಗಟ್ಟಿಗೊಳಿಸಿದವರು ಅಂದರೆ ನಮ್ಮ ಶರಣರು. ದಯವೇ ಧರ್ಮದ ಮೂಲತವಯ್ಯ ಅಂತ ಹೇಳುವ ಮೂಲಕ ಸಕಲ ಜೀವಿಗಳ ಹಿತ ಬಯಸಿದವರು ಬಸವಣ್ಣನವರು. ದಾನ ಎಂಬ ವೈದಿಕ ಪರಿಕಲ್ಪನೆಯನ್ನು ತಿರಸ್ಕಾರ ಮಾಡಿ ದಾಸೋಹ ಎಂಬ ಸಮಷ್ಟಿ ಭಾವವನ್ನು ಮೈಗೂಡಿಸ್ಕೊಂಡ್ರು. ಕರ್ಮ ಅನ್ನೋ ಬೇಡಿಗಳನ್ನು ಕಿತ್ತಾಕಿ ಕಾಯಕ ಅನ್ನೋ ಪರಿಕಲ್ಪನೆಯ ಮೂಲಕ ಶ್ರಮ ಗೌರವವನ್ನು, ವೃತ್ತಿ ಗೌರವವನ್ನು ಎತ್ತಿ ಹಿಡಿದರು. ನನ್ನ ಮಾರ್ಗದರ್ಶಕರು ಮತ್ತು ನನ್ನ ಗುರುಗಳು ಬಹಳ ಮೌಲಿಕವಾಗಿರುವಂಥ ಮಾತುಗಳನ್ನ ಡಾಕ್ಟರ್ VS ಮಾಯಿ ಸರ್ ಅವರು ಹೇಳಿದರು. ಸರ್ ನಾನಂದೆ, ಹುಗ್ಗಿ ಊಟ ಆಯ್ತು ಸರ್, ಈಗ ನನ್ನ ಮಾತುಗಳನ್ನ ಕೇಳ್ತಾರಿಲ್ಲ ಯಾರಿಗೂ ಗೊತ್ತು ಸರ್ ಅಂತೇಳಿ. ಯಾಕಂದ್ರೆ ನಿಜವಾಗಿಯೂ ನನ್ನ ಮಾರ್ಗದರ್ಶಕರ ಗುರುಗಳ ಮುಂದೆ ನಾನು ಮಾತನಾಡೋ ಸೌಭಾಗ್ಯನೇ ಒಂದು ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಜೊತೆಗೆ ಇಲ್ಲಿ ಇವತ್ತಿನ ಈ ಒಂದು ಕೊಪ್ಪಳದ ಬಸವ ಜಯಂತ್ಯೋತ್ಸವದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದೆ ಸಂಘಟಕರು, ಅವರಿಗೆ ನಾನು ಧನ್ಯವಾದ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ಇಂಥ ಪವಿತ್ರವಾಗಿರುವಂಥ ಬಸವ ತತ್ವದ ಬಗ್ಗೆ ಮಾತನಾಡೋದು ಅಂದರೆ ಅದು ಅಲ್ಲಿಲ್ಲದ ಸಂತೋಷ. ಮುಖ್ಯವಾಗಿ ದಾನ ಎಂಬ ವೈದಿಕ ಪರಿಕಲ್ಪನೆಯನ್ನು ತಿರಸ್ಕಾರ ಮಾಡಿ ಸಮಷ್ಟಿ ಭಾವವನ್ನು ತಂದು ಕರ್ಮ ಅನ್ನೋ ಬೇಡಿಯನ್ನು ಕಿತ್ತಿ ಹಾಕಿ ಕಾಯಕ ಅನ್ನೋ ಪರಿಕಲ್ಪನೆಯ ಮೂಲಕ ಶ್ರಮ ಗೌರವವನ್ನು, ವೃತ್ತಿ ಗೌರವವನ್ನು ಎತ್ತಿ ಹಿಡಿದು ಪ್ರತಿಯೊಬ್ಬ ವ್ಯಕ್ತಿಗೆ ಗೌರವವನ್ನು ತಂದು ಕೊಟ್ಟಿದ್ದು ಅಂದರೆ ನಮ್ಮ ಈ ಶರಣರ ಕಟ್ಟಿದಂಥ ಸಮಾಜ, ಸಮಾಜ ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ.
ಜೊತೆಗೆ ಎಲ್ಲ ಥರದ ವ್ಯಕ್ತಿಗಳನ್ನ ಸಂಘಟಿಸಿ ಅವರಿಂದ ಹೊರಹೊಮ್ಮಿದಂಥ ಶಕ್ತಿಯಿಂದ ಪರ್ಯಾಯ ಸಮಾಜವನ್ನು ನಿರ್ಮಾಣ ಮಾಡಿ ಬಸವಣ್ಣನವರು ಇಂದಿಗೂ ಸಹಿತ ಆಧುನಿಕ ಯುಗದಲ್ಲೂ ಸಹಿತ ಆಗದಂಥ ಕಾರ್ಯವನ್ನು ಬೆರಗುಗೊಳಿಸುವಂತೆ ಅವತ್ತು ಮಾಡಿ ತೋರಿಸಿದರು. ಅನೇಕ ಶರಣರ ದಂಡ ತಮಗೆಲ್ಲ ಗೊತ್ತಿದೆ. ಜಗತ್ತಿನಲ್ಲಿ ವಿಶ್ವವಿಖ್ಯಾತರಾಗಿ ಕಾಶ್ಮೀರದಿಂದ, ಅಫ್ಘಾನಿಸ್ತಾನದಿಂದ, ಬೇರೆ ಬೇರೆ ಕಡೆಯಿಂದ ಅನುಭವ ಮಂಟಪದ ಕಡೆ ಜನ ಬರಲಿಕ್ಕೆ ಪ್ರಾರಂಭ ಮಾಡಿದರು. ಅತ್ಯಂತ ಸಾಮಾನ್ಯ ಮಹಿಳೆಯಾಗಿರುವಂಥ ಸತ್ಯಕ್ಕ, ಸೂಳೆ ಸಂಕವಣ್ಣಂಥವ್ರು ಸಹಿತ ಅನುಭವಿಗಳಾದರು. ಆವಾಗ ಬರವಣಿಗೆ ಇರಲಿಲ್ಲ, ಆದರೆ ಬಾಯಿಯಿಂದ ಬಾಯಿಗೆ ಸಂಗತಿಗಳು ಪ್ರಚುರವಾಗ್ತಾ ಕೆಲವೇ ದಶಕಗಳಲ್ಲಿ ಒಂದು ಪರ್ಯಾಯ ಸಮಾಜ ಅಸ್ತಿತ್ವಕ್ಕೆ ಬಂತು ಅಂದರೆ ಅದು ನಿಜವಾಗಿಯೂ ಪವಾಡ ಅನ್ನಿಸ್ತಾ ಇದೆ. ಮುಖ್ಯವಾಗಿ ಆರ್ಥರ್ ಮೈಲ್ಸ್ ಒಂದು ಕಡೆ ಹೇಳ್ತಾರೆ, ಭಾರತದ ಮೊಟ್ಟ ಮೊದಲ ಸ್ವತಂತ್ರ ವಿಚಾರವಾದಿ, ದ ಫಸ್ಟ್ ಇಂಡಿಯನ್ ಫ್ರೀ ಥಿಂಕರ್ ಅಂದರೆ ಅದು ಬಸವಣ್ಣನವರು ಅಂತ ಹೇಳ್ತಾರೆ. ಅಂದರೆ ಮಾರ್ಟಿನ್ ಲೂಥರ್ಗೆ ಅವರು ಹೋಲಿಕೆಯನ್ನು ಮಾಡ್ತಾ ಇಂಥ ಅದ್ಭುತವಾಗಿರುವಂಥ ಒಂದು ಶಕ್ತಿ ಅದು ನಮ್ಮ ಕರ್ನಾಟಕದಲ್ಲಿ ಇತ್ತು ಅನ್ನೋದೇ ನಮ್ಮ ದೊಡ್ಡ ಹೆಮ್ಮೆ. ಸರ್ ಒಂದು ಮಾತು ಹೇಳಿದ್ರು, ಒಂದು ಬೆಳೆಯುವಂಥ ಕಾರ್ಯ ಇವತ್ತಾಗಬೇಕಾಗಿದೆ. ಬಸವನ ತತ್ವ ಆಶಯಗಳನ್ನು ಬಿತ್ತಿ ಬೆಳೆಸುವ ಕಾರ್ಯ, ಗಟ್ಟಿಗೊಳಿಸುವ ಕಾರ್ಯ ಇವತ್ತು ನಮ್ಮಲ್ಲಿ ಆಗಬೇಕಾಗಿದೆ. ಎಷ್ಟು ಅದ್ಭುತವಾದ ತತ್ವವನ್ನು ಹೇಳಿದ್ರು ಅಂದರೆ, ಗುರು ಅಂದರೆ ವ್ಯಕ್ತಿ ಅಲ್ಲ, ಅದು ಒಂದು ಅರಿವು. ಲಿಂಗ ಅಂದ್ರೆ ಒಂದು ವಸ್ತು ಅಲ್ಲ, ಜಂಗಮ ಅನ್ನೋದು ಒಂದು ಜಾತಿ ಅಲ್ಲ, ಒಂದು ಧರ್ಮದ ಹೊಸ ಅಧ್ಯಾಯವನ್ನೇ ಅವರು ಪ್ರಾರಂಭ ಮಾಡಿದರು. ಇಲ್ಲಿ ವರ್ಣ, ವರ್ಗ, ಧರ್ಮ, ಲಿಂಗ ಆಧಾರದಲ್ಲಿ ಶ್ರೇಣೀಕೃತ ವ್ಯವಸ್ಥೆಯನ್ನು ಹುಟ್ಟುಹಾಕಿ ದೀನದಲಿತರ, ಬಡವರ, ಶೋಷಿತ ಮಹಿಳೆಯರ, ಅಲ್ಪಸಂಖ್ಯಾತರ, ಕೆಳ ಅಂಚಿನಲ್ಲಿರೋರು ಉಸಿರುಗಟ್ಟಿರುವಂಥ ವ್ಯವಸ್ಥೆಯಲ್ಲಿ ಬದುಕಿರುವಂಥ ಆ ದಿನಗಳಲ್ಲಿ ವೈದಿಕ ಆಚರಣೆಗಳನ್ನು ಮೆಟ್ಟಿ ನಿಂತು ಸಮಾಜದ ಮೂಲಕ ಸಮಾಜವನ್ನು ನಿರ್ಮಾಣ ಮಾಡುವ ಸಾಮಾಜಿಕ ಕ್ರಾಂತಿಗೆ ದಾರಿದೀಪವಾದವರು ಯಾರು ಅಂದರೆ ಅಪ್ಪ ಬಸವಣ್ಣನವರು. ಬಹಳ ಅದ್ಭುತವಾಗಿರುವಂಥ ಕಾರ್ಯವನ್ನು. ಅದಕ್ಕೆ ಬಸವಣ್ಣ ಬರುವಾಗ ಬಿಸಿಲು ಬೆಳೆದಿಂಗಳು, ಮೊಗ್ಗು ಮಲ್ಲಿಗೆ ಅರಳ್ಯಾವ, ಗೊನೆಬಾಗಿ ಹಾಲು ಸುರಿದಾವ ಅಂತ ಜನಪದರ ಮಾತಿನಲ್ಲಿ ಹೇಳ್ತಾ ಜನಪದರ ಹೃದಯದಲ್ಲಿ ನೆಲೆ ನಿಂತರು. ಅಂದರೆ ಇವತ್ತು ನಾವು 21ನೇ ಶತಮಾನದಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದಂಥ ಅಮರ್ತ್ಯ ಸೇನ್ ಅವರು ಮಾತಾಡ್ತಾರೆ, ಒಳಗೊಳ್ಳುವಿಕೆ, ಇನ್ಕ್ಲೂಸಿವ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಬಗ್ಗೆ ಬಹಳಷ್ಟು ನಾವು ಚರ್ಚೆಗಳು ಮಾಡ್ತೀವಿ. ಟೆಕ್ಸ್ಟ್ ಬುಕ್ ಬರೀ ಮುಂದಾಗಲಿ ಅಥವಾ ಯಾವುದಾದ್ರು ಲೇಖನಗಳು ಬರೀ ಮುಂದಾಗಲಿ, ಯಾವುದಾದ್ರು ಸೆಮಿನಾರ್ ಕೊಡೋ ಮುಂದಾಗಲಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಅಮರ್ತ್ಯ ಸೇನ್ ಅವರು ಆ ಸಸ್ಟೈನಬಲ್ ಡೆವಲಪ್ಮೆಂಟನ್ನು ಮೊಟ್ಟ ಮೊದಲಿಗೆ ತಂದವರು ಶರಣರು 12ನೇ ಶತಮಾನದಲ್ಲಿ. ಆ ಒಂದು ಇನ್ಕ್ಲೂಸಿವ್, ಎಲ್ಲರನ್ನು ಒಳಗೊಳ್ಳುವಿಕೆ, ಮಹಿಳೆಯರು, ಅಂಚಿನಲ್ಲಿದ್ದವರು, ದುರ್ಬಲರು ಎಲ್ಲರನ್ನು ಒಳಗೊಂಡಂಥ ಸಮಾಜವನ್ನು ಕಟ್ಟಿ ಬೆಳೆಸುವಂಥ ಕಾರ್ಯ ಮೊಟ್ಟ ಮೊದಲಿಗೆ ಮಾಡಿದವರು ಬಸವಣ್ಣವರು. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಚರ್ಚೆಗಳು ನೋಡ್ತಾ ಇರಬೇಕಾದಾಗ ತಮಗೆ ಗೊತ್ತಿರ್ಬೋದು, ದ ಸೆಕೆಂಡ್ ಸೆಕ್ಸ್ ಅನ್ನೋ ಬುಕ್ಕು ಸೀಮನ್ ದ ಬೋವಾ ಅವರು ಭಾಳ ಫೇಮಸ್ ಆಗಿರುವಂಥ ಪುಸ್ತಕ ಅದು. ಅದನ್ನು ಓದ್ತಾ ಹೋಗಬೇಕಾದ್ರೆ ಅನಿಸ್ತನಿಗೆ ಅವ್ರು ಬರೀತಾರಲ್ಲಿ, ಹೆಣ್ಣಾಗಿ ಹುಟ್ಟುವುದಿಲ್ಲ, ಹೆಣ್ಣಾಗಿ ರೂಪಿತವಾಗುತ್ತಾಳೆ. ಅಂದರೆ ಸೋಷಲೈಸೇಷನ್, ಸಮಾಜೀಕರಣದಲ್ಲಿ ನಾವು ನೀ ಹೆಣ್ಣು, ನೀನು ಅಡುಗೆ ಮಾಡಬೇಕು, ನೀನು ಕೆಲಸ ಮಾಡಬೇಕು ಅಂತ ಬೆಳೆಸ್ತೀವಿ ಅಂತ ಒಂದು ತತ್ವವನ್ನು ಅಲ್ಲಿ ಮಂಡಿಸ್ತಾಳಲ್ಲ, ಆ ತತ್ವವನ್ನು ನಮ್ಮ ವಚನಕಾರರು ತಮ್ಮ ವಚನದಲ್ಲಿ ಹೇಳುವ ಮೂಲಕ ಹೆಣ್ಣು ಗಂಡಿಗೆ ಸರಿಸಮ ಅನ್ನೋ ತತ್ವವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮೊಲೆಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸಿ ಬಂದರೆ ಗಂಡೆಂಬರು, ಒಳಗೆ ಸೂಸುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕೇಳು ರಾಮನಾಥ ಅನ್ನೋ ಒಂದು ವಚನದಲ್ಲಿ ಹೆಣ್ಣು ಗಂಡಿಗೆ ಸಮಾನತೆಯನ್ನು ಕೊಟ್ಟಾಗ, ಹೆಣ್ಣಾಗಿ ರೂಪಿತವಾಗೋದು ಬೇಡ, ಅವಳು ಸಮಾನಾಗಿರಲಿ ಅಂತ ಹೇಳೋ ತತ್ವ ನೋಡಿದಾಗ, ಎಲ್ಲ ಪುಸ್ತಕಗಳಲ್ಲಿ ತತ್ವಗಳು ನೋಡಿದಾಗ ನಮ್ಮ ಬಸವಣ್ಣನವರ ತತ್ವದ ಒಂದೊಂದು ನುಡಿಗಳನ್ನು ತಗೊಂಡು ಒಂದು ಪುಸ್ತಕನೇ ಮಾಡಿದ್ರು ಅಂತ ನಮಗೆ ಅನಿಸ್ತಾ ಇದೆ. ತಾವು ಜನಪದರ ಒಂದು ಹಾಡನ್ನು ಕೇಳಿರ್ಬೋದು, ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಚೆಲ್ಲಿದನು ತಂದು ಶಿವ ಬೆಳಕ, ನಾಡೊಳಗ ಸೊಲ್ಲೆತ್ತಿ ಜನವು ಹಾಡುವುದು. ಎಷ್ಟು ಚೆನ್ನಾಗಿ ಹೇಳಿದಾರೆ ನೋಡ್ರಿ. ಅಂದರೆ ಯಾವ ರಂಗದಲ್ಲಿಯೂ ಸಹಿತ ಹೇಳೋ ವಿಷಯಗಳಿಲ್ಲ. ಮೊನ್ನೆ ಬಸವ ಜಯಂತಿಯಲ್ಲಿ ಒಬ್ಬ ಡಾಕ್ಟರ್ ಮಾತಾಡ್ತಾ ಇದ್ರು,
ನಾವೇನು ಎನಾಟಮಿ ಓದ್ತೀವಲ್ಲ ಪ್ರತಿಯೊಂದನ್ನು ಕರಣ ಹಾಸಿಗೆ ಓದ್ಬಿಟ್ರೆ ಅದ ಒಂದು ಟೆಕ್ಸ್ಟ್ ಬುಕ್ ಆಗತ್ತೆ ಮೇಡಮ್ ನಮಗೆ ಅಂತ. ಅಂದರೆ ಇಂಥ ಅದ್ಭುತವಾಗಿರುವಂಥ ವಿಷಯಗಳು ನಮ್ಮ ವಚನ ಸಾಹಿತ್ಯದಲ್ಲಿ ಅಡಗಿದೆ. ಅದಕ್ಕೆ ಕಾರಣೀಕರ್ತರು ನಮ್ಮ ಶರಣರು ಸಮಾಜವನ್ನು ಕಟ್ಟಿದ್ರು. ಆರ್ಥಿಕವಾಗಿ ಸಮಾನತೆ ತರಲಿಕ್ಕೆ ಕಾಯಕ ದಾಸೋಹವನ್ನು ತಂದರು. ಎಷ್ಟೊಂದು ಕಾಯಕಕ್ಕೆ ಮಹತ್ವ ಕೊಟ್ಟರು. ದಾಸೋಹದ ಮೂಲಕವಾಗಿ ಸಮಾಜಕ್ಕೆ ಕಾರಣೀಕರ್ತರಾದರು. ತಮ್ಮ ವಚನಕ್ಕೆ ಇರ್ಬೋದು ಕಾಯಕಕ್ಕೆ ಎಷ್ಟು ಮಹತ್ವ ಕೊಟ್ಟರು ಅಂದರೆ, ಐದಕ್ಕಿ ಮಾರಯ್ಯ ಒಂದು ಕಡೆ ಹೇಳ್ತಾ ನೋಡ್ರಿ, ಕಾಯಕದಲ್ಲಿ ನಿರತನಾದಡೆ ಗುರು ದರ್ಶನವಾದರೂ ಮರೆಯಬೇಕು, ಲಿಂಗ ಪೂಜೆಯಾದರೂ ಮರೆಯಬೇಕು, ಜಂಗಮ ಮುಂದೆ ನಿಂದಿದ್ದಡು ಹಂಗು ಹರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊಳಗು. ಐದಕ್ಕಿ ಮಾರಯ್ಯವರು ಕಾಯಕದ ಮಹತ್ವವನ್ನು ಅತ್ಯಂತ ಪರಾಕಾಷ್ಠೆಗೆ ಒಯ್ಯುವುದನ್ನು ನಾವು ಈ ವಚನದಲ್ಲಿ ನೋಡ್ತಾ ಇದ್ದೀವಿ. ವಚನಕಾರ ದೃಷ್ಟಿಯಲ್ಲಿ ಕಾಯಕ ಕರ್ಮ ಬಹಳ ವ್ಯತ್ಯಾಸ ಇದೆ ರೀ. ಕಾಯಕ ಸಿದ್ಧಾಂತ ಚೈತನ್ಯದ ಪ್ರತೀಕ, ಅದು ಕರ್ಮ ಅನ್ನೋದು ಜಡತ್ವದ ಪ್ರತೀಕ. ಕಾಯಕ ಜನ ಸಂಸ್ಕೃತಿಯ ಪರ, ಕರ್ಮಶಾಸ್ತ್ರ ದಾಸ್ಯದ ಪರ. ಕಾಯಕ ಸಿದ್ಧಾಂತಕ್ಕೆ ದೇಹ ಮತ್ತು ಮನಸ್ಸಿನ ಸಮತೋಲನ ಕಾಪಾಡುವ ಶಕ್ತಿ ಇದೆ. ಪೃಥ್ವಿಯನ್ನು ಬದುಕಲು ಹೆಚ್ಚು ಹೆಚ್ಚು ಯೋಗ್ಯ ಮಾಡುವಂಥ ಆಶೆ ಇದೆ. ಕಾಯಕದ ಮೂಲಕ ವ್ಯಕ್ತಿ ಸ್ವತಂತ್ರನಾಗ್ತಾ ಇದ್ದಾನೆ. ಪರಾವಲಂಬಿ ಜೀವನವನ್ನು, ಅದರಿಂದ ವ್ಯಕ್ತಿತ್ವ ಕುಬ್ಜವಾಗುವುದನ್ನು ತಪ್ಪಿಸುತ್ತೆ. ಕಾಯಕ ಅನ್ನೋದು ಆತ್ಮಗೌರವವನ್ನು ರಕ್ಷಿಸ್ತಾ ಇದೆ. ಆದ್ದರಿಂದನೇ ವಚನಗಳು ಸಾರಿ ಸಾರಿ ಹೇಳ್ತಾ ಇವೆ, ಕಾಯಕವೇ ಕೈಲಾಸ, ಕಾಯವೇ ಕೈಲಾಸ ಅಂತ ತಿಳ್ಕೊಂಡು. ಹೀಗೆ ಶರಣ ಪರಂಪರೆಯಲ್ಲಿ ಜಗತ್ತಿನಲ್ಲಿ ಶ್ರಮ ಸಂಸ್ಕೃತಿಗೆ ಬಹಳ ಮಹತ್ವ ಕೊಟ್ಟಂಥ ಮೊಟ್ಟ ಮೊದಲ ವ್ಯವಸ್ಥೆ ಯಾವುದಾದ್ರೂ ಇದ್ದರೆ ಅದು ನಮ್ಮ ಶರಣರ ಸಮಾಜದ ಕೊಡುಗೆ ಅಂತ ನಾನು ದಿಟ್ಟವಾಗಿ ಇಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇನ್ನು ಲಿಂಗ ಸಮಾನತೆ, ನಾನಿವತ್ತು ಇಷ್ಟು ವೇದಿಕೆ ಮುಂದೆ ಬಂದು ನಿಂತು ಮಾತಾಡಲಿಕ್ಕೆ ಕಾರಣ ಅಂದರೆ ಬಸವಾದಿ ಶರಣರೇ ಅಂತ ನನಗೆ ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಯಾವಾಗ ಒಂದು ಹೆಣ್ಮಗಳಿಗೆ ಅನುಭವ ಮಂಟಪದಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶವಿತ್ತು, ಯಾವಾಗ ಹೆಣ್ಮಗಳಿಗೆ ನೀನು ಮಾತಾಡ್ಬೋದು ಅನ್ನೋ ಧೈರ್ಯವನ್ನು ತುಂಬಿರೋ, ಆ ಮೂಲಕವಾಗಿ ಲಿಂಗ ತಾರತಮ್ಯವನ್ನು ಹೊಡೆದಾಕಿ ಸಮಾಜವನ್ನು ಕಟ್ಟಲಿಕ್ಕೆ ಸಹಾಯ ಮಾಡಿದರು. ಸಮಾಜದಲ್ಲಿರುವಂಥ ಜಾತಿ ಮೂಢನಂಬಿಕೆ ಎಲ್ಲವನ್ನು ತಿರಸ್ಕರಿಸಿ ಮಹಿಳೆಯರನ್ನು, ಅಂಚಿನಲ್ಲಿದ್ದವರನ್ನು ಮೇಲೆತ್ತುವಂಥ ಕಾರ್ಯವನ್ನು ನಮ್ಮ ಶರಣರು ಮಾಡಿದರು. 12ನೇ ಶತಮಾನದಲ್ಲಿ ಅದನ್ನು ನೆನೆಸ್ತಾ ಹೋದರೆ ತಮಗೆಲ್ಲ ಗೊತ್ತಿದೆ, ಜಾತಿಯ ಗೋಡೆಗಳು ಬಹಳ ಎತ್ತರವಾಗಿದ್ವು. ಆವಾಗಲೂ ಲಿಂಗ ಭೇದ ಅನ್ನೋದು ಗಟ್ಟಿಯಾಗಿತ್ತು. ಮಹಿಳೆ ಅಂದರೆ ಮೌನವಾಗಿಯೇ ಇರಬೇಕು ಅನ್ನೋ ನೇಮ ಸಮಾಜದಲ್ಲಿತ್ತು. ಮಹಿಳೆಗೆ ಪ್ರಶ್ನಿಸುವ ಹಕ್ಕಿರಲಿಲ್ಲ, ಮಾತಾಡುವ ಸ್ವತಂತ್ರ ಇರಲಿಲ್ಲ. ಆತ್ಮ ಸಾಧನೆಗೆ ಪುರುಷನ ಸ್ವತ್ತು ಅನ್ನೋ ಭಾವನೆ ಸಂಪೂರ್ಣವಾಗಿ ಹೊಂದಿದ ಕಾಲ ಅದು. ಇಂಥ ಅಂಧಕಾರದ ಸಮಾಜದ ನಡುವೆ ಒಂದು ಬೆಳಕು ಕಂಡಿತು ಅಂದರೆ ಅದೇ ಶರಣ ಚಳವಳಿಯ ಬೆಳಕು ಅಂತ ನೀವು ಹೇಳ್ತಾ ಇದ್ದೀರಿ. ಅಂದರೆ ಅದರ ಅತ್ಯಂತ ದೀಪ್ತಿಮಂತ ಭಾಗ ಅಂದರೆ ಶರಣೀಯರು. ಇಲ್ಲಿ ಲಿಂಗ ಭೇದದ ಹೆಸರಿನಲ್ಲಿ ಎಷ್ಟೋ ದೇಶಗಳಲ್ಲಿ ಮಹಿಳೆಯರಿಗೆ ಇವತ್ತಿಗೂ ಸೌಲಭ್ಯಗಳನ್ನು ಕೊಡಲಿಕ್ಕೆ ನಿರಾಕರಿಸುತ್ತಾ ಇರುವಂಥ ಪರಿಸ್ಥಿತಿಯಲ್ಲಿ 12ನೇ ಶತಮಾನದಲ್ಲಿ ಜೇಡರ ದಾಸಿಮಯ್ಯನಂಥವರು ವಚನಗಳ ಮೂಲಕವಾಗಿ ಮಹಿಳೆ ಪುರುಷ ಅನ್ನೋ ಭೇದ ಭಾವ ಬೇಡ ಅಂತ ಸಾರಿ ಸಾರಿ ಹೇಳಿರುವಂಥ ವಚನಗಳನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಯಾವುದೇ ವ್ಯತ್ಯಾಸ ಶಾರೀರಿಕವಾಗಿದ್ದದ್ದನ್ನು ಅದನ್ನು ಸಾಮಾಜಿಕವಾಗಿ ಮಾಡಬಾರ್ದು ಅಂತಕೊಂಡು ಉದಾರ ಚಿಂತಕರು ನಮ್ಮ ಶರಣರು ಆವಾಗ ಹೇಳಿದರು. ಅನುಭವ ಮಂಟಪದಲ್ಲಿ ಎಲ್ಲ ಹಂತಗಳಿಂದ ಬರುವಂಥ ಮಹಿಳೆಯರು ಪ್ರೋತ್ಸಾಹವನ್ನು ಕೊಟ್ಟರು. ಅಲ್ಲೇ ಯಾವ ರೀತಿ ಪ್ರೋತ್ಸಾಹ ಅಂದರೆ, ತಮಗೊಂದು ವಚನ ಹೇಳ್ಬೋದು, ಹೆಣ್ಣು ಅನ್ನೋದನ್ನ ಪರಿಸ್ಥಿತಿ ಸಾಮಾಜಿಕವಾಗಿ ಹೇಗಿತ್ತು ಅಂದರೆ ಇದೊಂದು ಮಾಯೆ ಅನ್ನೋ ಪರಿಸ್ಥಿತಿಯಲ್ಲಿತ್ತು. ಅದಕ್ಕೆ ವಚನಕಾರ ಹೇಳಿದರು, ಹೊನ್ನು ಮಾಯೆ ಎಂಬರೋ ಹೊನ್ನು ಮಾಯೆಯಲ್ಲ, ಹೆಣ್ಣು ಮಾಯೆ ಎಂಬರೋ ಹೆಣ್ಣು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರೋ ಮಣ್ಣು ಮಾಯೆಯಲ್ಲ, ಮನದ ಮುಂದನ ಆಸೆಯೇ ಮಾಯೆ ಕಾಣ ಗುಹೇಶ್ವರ ಅಂತ ಹೇಳ್ತಾ, ಯಾವುದು ಮಾಯೆಯಲ್ಲ ನಮ್ಮ ಆಶೆಯೇ ಮಾಯೆ ಅಂತ ಅಲ್ಲಮ್ಮ ಪ್ರಭುಗಳು ಹೇಳುವ ಮೂಲಕವಾಗಿ ಪ್ರತಿ ಹೆಣ್ಣು ಮಕ್ಕಳ ಕಣ್ಣನ್ನು ತೆರೆಸಿ ನಮಗೆ ಸಮಾನತೆಯನ್ನು, ತಮಗೆ ಗೊತ್ತಿರ್ಬೋದು ಯುರೋಪ್ ಕಂಟ್ರಿಯಲ್ಲಿ ಎಷ್ಟೋ ವರ್ಷಗಳ ಕಾಲ ಚುನಾವಣೆಗೆ ಮತ ಹಾಕುವ ಹಕ್ಕು ಪಡೀಲಿಕ್ಕೂ ಹೋರಾಟ ಮಾಡಬೇಕಾಯ್ತು. ಅಂಥ ಒಂದು ಪರಿಸ್ಥಿತಿ ಇತ್ತೀಚೆಗೆ ಇದ್ದು ಸಹಿತ ನಮ್ಮಲ್ಲಿ 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಸರಿ ಸಮಾನಾಗಿ ಕೂತ್ಕೊಂಡು ಚರ್ಚಿಸುವಂಥ ಅವಕಾಶ ಮಹಿಳೆಯರಿಗೆ ಕೊಟ್ಟರು.
ಒಂದು ದೇಶದ ಅಭಿವೃದ್ಧಿ ಆಗಬೇಕು ಅಂದರೆ ನಾಗರಿಕರಿಗೆ ಸಮಾನ ಅವಕಾಶ ಕಲ್ಪಿಸಬೇಕು ಅನ್ನೋದು ನಮಗೆಲ್ಲರೂ ತಿಳಿದಂಥ ವಿಷಯ. ಇತ್ತೀಚೆಗೆ UNDP ಅವರು ಅಂಚಿನಲ್ಲಿರುವಂಥವರನ್ನು ಒಳಗೊಳ್ಳುವಿಕೆ ಮೂಲಕ ಅಭಿವೃದ್ಧಿ ಸಾಧಿಸಬೇಕು, ಸ್ಥಿರತೆ ಅಭಿವೃದ್ಧಿ ಆಗಬೇಕು ಅಂತ ಹೇಳುವಂಥ ಎಲ್ಲ ಪರಿಕಲ್ಪನೆಗಳನ್ನು ನಾವು ಎಲ್ಲಿಂದ ನೋಡಿ ಕಲಿಬೇಕು ಅಂದರೆ ಅನುಭವ ಮಂಟಪದಲ್ಲಿ ಮಾಡಿದ್ದನ್ನು ನೋಡಿ ಇವತ್ತು ನಾವು ಅದನ್ನು ಜಾರಿಯಲ್ಲಿ ತರಬೇಕು. ಆವಾಗ UNDP ರಿಪೋರ್ಟ್ ಸಹಿತ ನಾವು ಓದಬೇಕಾದಾಗ ಅನಿಸುತ್ತೆ, ಅಯ್ಯೋ ಇದನ್ನೆಲ್ಲ ನಮ್ಮ ಶರಣರು ಆವಾಗಲೇ ಕಲ್ಪಿಸಿದ್ರಲ್ಲ, ನಾವು ಮಧ್ಯೆ ಬಿಟ್ಟಿವೇನೋ, ಅದಕ್ಕೆ ಈ ಪರಿಸ್ಥಿತಿ ಬಂತೇನೋ ಅಂತ. ನಾನು ಪ್ರತಿ ಸರಿ ಮಾತಾಡಬೇಕಾದಾಗ ಆಲೋಚನೆ ಮಾಡ್ತೀನಿ, ಶರಣೆ ಅನ್ನೋದನ್ನು ನಾವು ಬಳಸ್ತಾ ಇದ್ದೀವಿ. ಇಲ್ಲಿ ಶರಣೆಯರ ಬಗ್ಗೆ, ನಾನು ಲಿಂಗ ತಾರತಮ್ಯದ ಬಗ್ಗೆ ಮಾತಾಡಬೇಕಾದಾಗ ಶರಣೆಯರಂದ್ರೆ ಯಾರು? ಹಾಗಾದರೆ ಕೇವಲ ಭಕ್ತಿಯಲ್ಲಿ ಸೀಮಿತರಾದ ಮಹಿಳೆಯರಿಗೆ ಶರಣೆಯರು ಅನ್ಬೇಕಾ? ಅಲ್ಲ. ಶರಣೆಯರು ಅಂದರೆ ಭಕ್ತಿಯೊಂದಿಗೆ ಅವರು ಚಿಂತಕರು, ಸಾಹಿತಿಗಳು, ಸಮಾಜ ಸುಧಾರಕರು. ಶರಣೆಯರು ಮೌನವನ್ನು ಒಡೆದ ಧ್ವನಿಗಳು ಅಂತ ಹೇಳಕ್ಕೆ ಬಯಸ್ತೇನೆ. ಶರಣ ಚಳವಳಿಯಲ್ಲಿ ಮಹಿಳೆಯರು ಕೇವಲ ಅನುಯಾಯಿಗಳಾಗಿ ಕುಳಿತುಕೊಳ್ಳಲಿಲ್ಲ, ಸ್ವತಃ ಚಿಂತಕರಾದರು, ವಚನಕಾರರಾದರು, ಸಮಾಜ ಸುಧಾರಣೆಯನ್ನು ಮಾಡಿದರು. ಕಾಯಕದ ಮೂಲಕ ಸಮಾಜವನ್ನು ಕಟ್ಟಲಿಕ್ಕೆ ಸಹಾಯ ಹಸ್ತವನ್ನು ಚಾಚಿದರು. ಸತ್ಯಶುದ್ಧ ಕಾಯಕದ ಮೂಲಕ ವೃತ್ತಿ ಗೌರವವನ್ನು ಎತ್ತಿ ಹಿಡಿದ್ರು. ತಮಗೆ ಗೊತ್ತಿದೆ ಅನೇಕ ಶರಣೆಯರು, 33ಕ್ಕೂ ಅಧಿಕವಾದಂಥ ಶರಣೆಯರು. ಅಕ್ಕ ನಾಗಮ್ಮ ಇರ್ಬೋದು, ಅಕ್ಕಮ್ಮ ಇರ್ಬೋದು, ಅಕ್ಕ ಮಹಾದೇವಿ ಇರ್ಬೋದು, ಗಂಗಾಂಬಿಕೆ, ನೀಲಾಂಬಿಕೆ, ಐದಕ್ಕೆ ಲಕ್ಕಮ್ಮ, ಮುಕ್ತಾಯಕ್ಕ, ಗೊಗ್ಗವ್ವೆ, ಸುಳೆ ಸಂಕವ್ವೆ, ಕದ್ರಿ ರೆಮ್ಮವ್ವೆ, ಉರ್ಲಿಂಗ ಪೆದ್ದಿಗಳ ಪುಣ್ಯಶ್ರೀ ಕಾಳವ್ವೆ, ಅಮ್ಮುಗೆ ರಾಯಮ್ಮ, ಮುಕ್ತಾಯಕ್ಕ, ಬೊಂತಾದೇವಿ, ಕನ್ನಡಿ ಕಾಯಕದ ಅಮ್ಮಿದೇವಿ, ಕನ್ನಡಿ ಕಾಯಕದ ರೇವಮ್ಮ. ನಾನು ಹೇಳ್ತಾ ಹೋದರೆ ಅನೇಕ ಶರಣೀಯರು ಅದ್ಭುತವಾಗಿರುವಂಥ ವಚನಗಳನ್ನು, ಅರ್ಥಪೂರ್ಣವಾದ ಕಾಯಕವನ್ನು, ಪ್ರಾಮಾಣಿಕ ನಿಷ್ಠೆಯನ್ನು ಮಾಡಿ ತೋರಿಸಿದರು. ಇಲ್ಲಿ ಮುಖ್ಯವಾಗಿ ಅವರು ಮೌನವಾಗಿ ಬದುಕಲಿಲ್ಲ ಅನ್ನೋದು ಬಹಳ ಮುಖ್ಯ. ಅವರು ಮಾತನಾಡಿದರು, ಪ್ರಶ್ನೆ ಮಾಡಿದರು, ಬದಲಾವಣೆ ತಂದರು. ಜಾಗತಿಕವಾಗಿ ಬದಲಾವಣೆ ತಂದವರು ಮೊಟ್ಟ ಮೊದಲಿಗೆ ಮಹಿಳೆಯರು ಯಾರಾದರೂ ಇದ್ದರೆ ಅವರು 12ನೇ ಶತಮಾನದ ಶರಣೀಯರು ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ನೈಸರ್ಗಿಕವಾಗಿ ನಾವೆಲ್ಲ ಆಲೋಚನೆ ಮಾಡ್ತೀವಿ, ಈ ನೀರು, ಗಾಳಿ, ಭೂಮಿ, ಸೂರ್ಯ ಎಲ್ಲರಿಗೂ ಸಮಾನವಾಗಿ ಸಿಕ್ಕಾಗ ಜೀವಿಗಳಲ್ಲಿ ಯಾಕೆ ತಾರತಮ್ಯ ಅಂತ ನಾವು ಕೂತ್ಕೊಂಡು ವಿಚಾರ ಮಾಡ್ತೀವಿ. ಆದರೆ ಸಮಾನತೆ ಕೊಡಬೇಕಾದಾಗ ಮತ್ತೆ ಹಿಂಸರಿತೀವಿ. ಆದರೆ ನಮ್ಮ ಶರಣರು ಹಾಗೆ ಮಾಡಲಿಲ್ಲ, ಸರಿ ಸಮಾನವಾಗಿ ಅವಕಾಶಗಳನ್ನಿಟ್ಟರು. ಅವರು ಪ್ರಜಾಸತ್ತಾತ್ಮಕ ಪ್ರೇರಣೆಯಾದರು. ಹೀಗಾಗಿ ಶರಣರು ಕಟ್ಟಿದ ಸಮಾಜದಲ್ಲಿ ಪ್ರಜಾಪ್ರಭುತ್ವದ ಬೀಜಗಳಿವೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಸರ್ ಒಂದು ಮಾತು ಹೇಳಿದರು, ನಿರಂಕುಶ ಪ್ರಭುತ್ವದ ಅಡಿಯಲ್ಲಿ ಪ್ರಜಾಪ್ರಭುತ್ವವನ್ನು ಹುಟ್ಟಿ ಹಾಕಿದ್ರು ಅಂತ. ನಿಜ ಸರ್, ಅದು ನಾನು ಮುಖ್ಯವಾಗಿ ಹೇಳ್ತೀನಿ. ಅವರು ಪ್ರಜಾಪ್ರಭುತ್ವ, ಅದಕ್ಕೆ ದ ಫಸ್ಟ್ ಪಾರ್ಲಿಮೆಂಟ್ ಇನ್ ದ ವರ್ಲ್ಡ್ ಯಾವುದಾದ್ರು ಇದ್ದರೆ ನಮ್ಮ ಅನುಭವ ಮಂಟಪ ಅದು ಅಂತ ಎಲ್ಲ ಕಡೆಗೆ ಚರ್ಚೆ ಆಗ್ತಾ ಇರೋದನ್ನು ತಾವು ನೋಡ್ತಾ ಇದ್ದೀವಿ. ಇನ್ನು ಸ್ತ್ರೀ ಸಮಾನತೆಯ ಬಾರಿಗೆ ಇನ್ನಷ್ಟು ನಾನು ವಿವರವಾಗಿ ಆಳಕ್ಕೆ ಇಳಿಬೇಕು ಅಂದರೆ, ಆತ್ಮಕ್ಕೆ ಲಿಂಗವಿಲ್ಲ ಅಂತ ಮಹಿಳಾ ಕವಿಯತ್ರಿಯರ ಆಧ್ಯಾತ್ಮಿಕತೆಯ ಮೇರು ಪರ್ವತೆ, ಸ್ವಾಭಿಮಾನದ ಪ್ರತೀಕ ಸ್ತ್ರೀವಾದಿ ಚಳವಳಿ ನಿಜವಾದ ಪ್ರತಿಪಾದಕಿ ಅಕ್ಕ ಮಹಾದೇವಿಯವರು ತಮ್ಮ ವಚನಗಳಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ನನ್ನ ದೇಹ ಮಹಿಳೆಯಾದರೂ ನನ್ನ ಚೈತನ್ಯ ಶಿವಸ್ವರೂಪ. ನನ್ನ ಚೈತನ್ಯ ಇಂದಿಲ್ಲ, ಅದು ಶಿವನ ಸ್ವರೂಪ. ದೇಹ ಮಾತ್ರ ಮಹಿಳೆ ಇರ್ಬೋದು. ಇದು ಕೇವಲ ಧಾರ್ಮಿಕ ಮಾತಲ್ಲ, ಇದು ಮಹಿಳೆಯ ಸ್ವಾತಂತ್ರ್ಯದ ಘೋಷಣೆ. ಶರಣೀಯರು ಭಕ್ತಿ ಪುರುಷರ ಸ್ವತ್ತಲ್ಲ. ಭಕ್ತಿ ಅನ್ನೋದು ಕೇವಲ ಪುರುಷರ ಸ್ವತ್ತಲ್ಲ, ಹಕ್ಕಲ್ಲ. ಜ್ಞಾನ ಲಿಂಗ ಆಧಾರಿತ ಅಲ್ಲ. ಆತ್ಮ ಸಾಧನೆಗೆ ಲಿಂಗ ಅಡ್ಡಿ ಬರಬಾರ್ದು. ಇದು ಮಾಡಿ ತೋರಿಸಿದ್ರು ಮಹಿಳೆಯರು. ಈ ಇಂಥ ಸಮಾಜದಲ್ಲಿ ಮಾಡಿ ತೋರಿಸಲಿಕ್ಕೆ ಅವರಿಗೆ ಸದಾ ಬೆನ್ನೆಲುಬಾಗಿ ನಿಂತವರು ಯಾರು ಅಂದರೆ 12ನೇ ಶತಮಾನದ ಸರ್ವಶರಣ ಒಂದು ಸಂಘ ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ. ಇವತ್ತು ಹೆಣ್ಣಿನ ಅಸ್ಮಿತೆಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಮಹಿಳಾ ಸಂವೇದನೆ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಅರ್ಥಪೂರ್ಣವಾಗಿ ಚರ್ಚೆಗಳು, ಉಪನ್ಯಾಸಗಳು ನಡೀತಾ ಇದ್ದಾವೆ. ಆದಾಗ್ಯೂ ಸಹಿತ ಹೆಣ್ಣು ಒಂದು ಸೂತಕ ಅನ್ನೋದು ಇನ್ನೂ ಕೆಲವು ಸಮಾಜಗಳಲ್ಲಿ ಉಳಿಯೋದನ್ನು ನೋಡ್ತಾ ಇದ್ದೀವಿ. ಅಂಥ ಬೇಲಿಯನ್ನು ಸಹಿತ ಬಂಧಿಸಿ, ಹೆಣ್ಣಾದರೆ ಗಂಡಿನ ಸೂತಕ, ಮರಳಾಯಿತು ಜಗವೆಲ್ಲ, ಗಂಡಾದರೆ ಹೆಣ್ಣಿನ ಸೂತಕ, ಮನದ ಸೂತಕ, ಹಿಂಗದಡೆ ತನುವಿನ ಸೂತಕಕ್ಕೆ ತೆರವುಂಟೆ ಅಯ್ಯ.
ಮೊದಲಿಲ್ಲದ ಸೂತಕಕ್ಕೆ ಮರಳಾಯಿತು ಜಗವೆಲ್ಲ, ಎನ್ನ ದೇವ ಚೆನ್ನ ಮಲ್ಲಿಕಾರ್ಜುನಂಗೆ ಜಗವೆಲ್ಲ ಹೆಣ್ಣು ನೋಡ ಅಂತ ಹೇಳುವ ಮೂಲಕ ಸೂತಕದ ಬೆಲೆಯನ್ನು ಕಿತ್ತು ಹಾಕಿದ್ರು ನಮ್ಮ ಶರಣೆಯರು. ಅಂತ ಸಮಾಜಕ್ಕೆ ಕಾರಣೀಕರ್ತವಾಯಿತು, ಸಾಕ್ಷಿ ಆಯಿತು ಶರಣ ಸಮಾಜ. ಸೂತಕ ಅನ್ನೋದು ಮನಸ್ಸಿಗೆ ಹೊರತು ದೇಹಕ್ಕಲ್ಲ. ಹೆಣ್ಣಿಗೆ ಪ್ರತ್ಯೇಕವಾದಂಥ ಸ್ಥಾನ ಸಿಗಬೇಕು, ಆತ್ಮಚಿಂತನೆ ಆಗಬೇಕು ಅನ್ನೋ ಒಂದು ನಿಲುವನ್ನು ಎಲ್ಲ ಶರಣೆಯರು ಹೇಳೋದ್ರ ಮೂಲಕವಾಗಿ ಒಂದು ಹೊಸ ತತ್ವವನ್ನು ಹುಟ್ಟು ಹಾಕಿದರು. ಆದರೆ ಒಂದನ್ನು ನಾನಿಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೀನಿ, ಅಕ್ಕ ಮಹಾದೇವಿ ಮೊಟ್ಟ ಮೊದಲನೇ ಕವಿಯಿತ್ರಿ. ಅಕ್ಕ ಮಹಾದೇವಿ ಕಥೆಯನ್ನು ನಾವು ಬಹಳಷ್ಟು ಕೇಳ್ತಾ ಇದ್ದೀವಿ. ಆದರೆ ವೇದಿಕೆಯ ಮೇಲೆ ಒಂದು ವಿನಂತಿಯನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ಅಕ್ಕ ಮಹಾದೇವಿ ಬೆತ್ತಲೆ ಅನ್ನೋದು ಇತ್ತೀಚೆಗೆ ಅದು ಹುಟ್ಟು ಹಾಕಿದಂಥದ್ದು. ಈ ಅಕ್ಕ ಮಹಾದೇವಿ ಆತ್ಮತತ್ವದಲ್ಲಿ ಬಾಹ್ಯ ಬೆತ್ತಲೆ ಹೊರತಾಗಿ ದೈಹಿಕವಾಗಿ ಅಲ್ಲ ಅಂತ ನಾನು ವೇದಿಕೆಯಲ್ಲಿ ಸ್ಪಷ್ಟಪಡಿಸ್ತೀನಿ. ಅವಳು ಆತ್ಮದಲ್ಲಿ ನಮ್ಮೊಂದು ಸಣ್ಣ ನನ್ನ ಮಗಳಿದ್ರು ಸಹಿತ ನಾನು ಆ ವೇಷದಲ್ಲಿ ನೋಡ್ಲಿಕ್ಕಾಗಲ್ಲ. ಅವಳು ಆತ್ಮತತ್ವದಲ್ಲಿ ಬಾಹ್ಯ ಬೆತ್ತಲೆತನ ಶಾರೀರಕ್ಕೆ ಅಂತ ನಾವು ಅರ್ಥ ಮಾಡಿಕೊಳ್ಳೋದು ಬೇಡ. ಇದು ಆಸಕ್ತಿ, ಅಹಂಕಾರ, ಮಾಯೆ, ಬಂಧನಗಳಿಂದ ಮುಕ್ತವಾದಂಥ ಸ್ಥಿತಿ ಬೆತ್ತಲೆ ಅಂತ ನಾನಿಲ್ಲಿ ಹೇಳಿಕ್ಕೆ ಬಯಸ್ತೀನಿ. ಬಹಳ ಆಧ್ಯಾತ್ಮಿಕದ ಮೇರು ಪರ್ವತೆ. ಅವಳು ಒಂದು ಕಡೆ ಹೇಳ್ತಾಳೆ, ಹಸಿವಾದಡೆ ಊರೊಳಗೆ ಭಿಕ್ಷಾನ್ನಗಳುಂಟು, ತೃಷಿಯಾದಡೆ ಕೆರೆ ಹಳ್ಳ ಬಾವಿಗಳುಂಟು, ಅಂಗ ಶೀತಕ್ಕೆ ಬೀಸಾಡಿದ ಅರಿವೆಗಳುಂಟು. ಅವಳು ರೇಷ್ಮೆ ವಸ್ತ್ರವನ್ನು ಬಿಟ್ಟಿರ್ಬೋದು, ವಜ್ರ ವೈಡೂರ್ಯವನ್ನು ಬಿಟ್ಟಿರ್ಬೋದು, ಬೀಸಾಡಿದ ಅರಿವೆಗಳುಂಟು ಅಂತ ತನ್ನ ವಚನದಲ್ಲಿ ಸ್ಪಷ್ಟಪಡಿಸ್ತಾಳೆ. ಶಯನಕ್ಕೆ ಹಾಳುವ ದೇಗುಲಗಳುಂಟು, ಚೆನ್ನ ಮಲ್ಲಿಕಾರ್ಜುನಯ್ಯ ಆತ್ಮ ಸಂಘಾತಕ್ಕೆ ನೀನುಂಟು ಅಂತ ತನ್ನ ವಚನದಲ್ಲೇ ಹೇಳುವಂಥ ಅಕ್ಕ ಮಹಾದೇವಿಯನ್ನು ನಾವು ಶ್ವೇತ ಸೀರೆಯಲ್ಲಿ ನಾವು ನೋಡುವಂಥ ಪರಿಸ್ಥಿತಿ ಬರಲಿ ಅಂತ ನಾನು ಆಶಯ ಪಡ್ತಾ ಇದ್ದೀನಿ. ಅವಳು ಐಶ್ವರ್ಯ, ಅಹಂಕಾರ, ಗರ್ವದಿಂದ ಬೆತ್ತಲೆಯಾದವಳು. ಅವಳು ಮುಖ್ಯವಾಗಿ ದಯಮಾಡಿ ಈ ಸಂದೇಶವನ್ನು ಇವತ್ತು ನಾವು ಸಮಾಜಕ್ಕೆ ಕಳಿಸ್ಬೇಕಾಗಿದೆ. ಇನ್ನು ಜಾತಿ ವ್ಯವಸ್ಥೆಯಲ್ಲಿ ಬಹಳ ನಿರ್ಭಯವಾಗಿ ಪ್ರಶ್ನಿಸುವ ಮೂಲಕ ಸಾರ ಜನ್ಮವಲ್ಲ, ಕಾಯಕ ಮತ್ತು ದಾಸೋಹ ಮುಖ್ಯ, ಜಾತಿಯಲ್ಲ ಗುಣ ಮುಖ್ಯ, ಆಚರಣೆಯಲ್ಲ ಮಾನವೀಯತೆ ಮುಖ್ಯ ಅನ್ನೋದನ್ನು ಹೇಳುವ ಮೂಲಕ ಇಲ್ಲಿ ಶರಣಿ ಕಾಳವೆ ಅಯ್ಯ ನಿಮ್ಮ ಜಾತಿ ಹಿಡಿದು ಸೂತಕವನ್ನಳಿಸುವೆ, ಇದೇಕೋ ಮರುಳೋ ಮಾನವ ಎಂದು ಪ್ರಶ್ನೆ ಮಾಡುವುದರ ಮೂಲಕ ಜಾತಿಯ ಹೆಸರಿನಲ್ಲಿ ನಡೀತಾ ಇರುವಂಥ ಮೇಲು ಕೀಳುಗಳನ್ನು ಕಿತ್ತೊಗೆದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಶರಣೆಯರ ಚಿಂತನೆ ಸಮಾಜಕ್ಕೆ ಅವ್ರು ಹೇಳ್ತಾರೆ, ಎಲ್ಲರೂ ಒಂದೇ ಮಣ್ಣಿನ ಮಕ್ಕಳು, ನಾವು ಸಮತೆ ಅನ್ನೋದು ನಮ್ಮ ಮೂಲ ತತ್ವ ಅಂತ ಸಾರಿ ಹೇಳ್ತಾ ಇದ್ದಾರೆ ವಚನಗಳಲ್ಲಿ. ಅವಳು ವಚನ ಒಂದು ನೆನಪಾಗ್ತಾ ಇದೆ. ಕಾಯಕ ಯೋಗಿನಿ ಕದ್ರೆ ರಮ್ಯವೇ ತನ್ನ ವಚನದಲ್ಲಿ ಹೇಳ್ತಾಳೆ, ನಾ ತಿರುಗುವ ರಾಟಿಯ ಕುಲ ಜಾತಿಯ ಕೇಳಿರಣ್ಣ. ನಾನೇನು ರಾಟಿ ತಿರುಗ್ತಾ ಇದ್ದಲ್ಲ, ಇದ್ರ ಜಾತಿ ಯಾವುದು ಪ್ರಶ್ನೆ ಮಾಡ್ತಾಳೆ. ಯಾಕೆ ಆ ಜಾತಿ ಈ ಜಾತಿ? ನಾವೆಲ್ಲ ಮನುಷ್ಯ ಜಾತಿ, ಮಾನವೀಯ ಧರ್ಮದಲ್ಲಿ ಹುಡ್ತವ್ರು. ಅಡಿಯ ಹಲಿಗೆ ಬ್ರಹ್ಮ, ತೋರಣ ವಿಷ್ಣು, ನಿಂದ ಬೊಂಬೆ ಮಹಾರುದ್ರ, ರುದ್ರನ ಬೆಂಬಳಿ 2 ಸೂತ್ರಕರ್ಣ, ಅರಿವೆಂಬ ಕದಿರು ಭಕ್ತಿ ಎಂಬ ಕೈಯಲ್ಲಿ ತಿರುಹಲಾಗಿ ಸುತ್ತಿತು ನೂಲು ಕದಿರು ತುಂಬಿತ್ತು ರಾಟಿಯ ತಿರುಹಲಾರೆ ಎನ್ನ ಗಂಡ ಕುಟ್ಟಿಯ ಇನ್ನೇವೆ ಕದಿರೆಮ್ಮೆಡೆ ಗುಮ್ಮೇಶ್ವರ ಅಂತ ಹೇಳುವ ಮೂಲಕ ಮೇಲ್ನೋಟಕ್ಕೆ ಈ ವಚನ ಆಕೆಯ ಬದುಕಿಗೆ ಸಂಬಂಧಪಟ್ಟಿದ್ರು. ಕಾಯಕದ ವಚನವಾಗಿ ಅತ್ಯಂತ ಪಾರಮಾರ್ಥಿಕ ಅರ್ಥವನ್ನು ಕದ್ರೆ ರಮ್ಮವೇ ತನ್ನ ವಚನದಲ್ಲಿ ಕೊಡ್ತಾ ಇದ್ದಾಳೆ. ತನ್ನ ಕುಲಕಸಬು ಹಾಗೂ ಕೆಳಜಾತಿ ಅಂತ ನೀವು ಹೀಯಾಳಿಸಬೇಡಿ, ಸಮಾನತೆ ಇದೆ ಅನ್ನೋದನ್ನು ಒತ್ತಿ ಹೇಳ್ತಾ ಇದ್ದಾಳೆ. ಕೀಳರಿಮೆ ಅನ್ನೋದಲ್ಲಿ ಕಾಣೋದಿಲ್ಲ. ಪ್ರಾಪಂಚಿಕ ಪಾರಮಾರ್ಥಿಕ ನಿಲುವುಗಳನ್ನು ಸಮನ್ವಯ ಮಾಡುವ ಮೂಲಕ ತನ್ನ ಸಂಸಾರಿಕ ಬದುಕಿನಲ್ಲಿ ಪಾರಮಾರ್ಥಿಕ ಚಿಂತನೆಯನ್ನು ಮಾಡಿದ್ದನ್ನು ನೋಡಿದ್ರೆ ಅದ್ಭುತ ಅನ್ನಿಸ್ತಾ ಇದೆ. ವಚನ ಸಾಹಿತ್ಯ ಮುಖ್ಯವಾಗಿ ನಾವು ಹೇಳ್ತಾರೆ, ಎಷ್ಟೋ ಜನ ಉಪನ್ಯಾಸದಲ್ಲಿ ಕೇಳ್ತೀರಿ, ದೇವರಿಗೆ ಕನ್ನಡ ಕಲಿಸಿದವರು ನಮ್ಮ ಶರಣರು ಅಂತೇಳಿ. ಯಾಕಂದರೆ ಅಲ್ಲಿಯವರೆಗೆ ಅರ್ಥವಾಗದ ಭಾಷೆಯಲ್ಲಿ ಏನನ್ನೋ ನಾವು ಹೇಳ್ತಿದ್ರು, ಅರ್ಥವಾಗುವ ಭಾಷೆಯಲ್ಲಿ, ಸರಳವಾದಂಥ ಭಾಷೆಯಲ್ಲಿ. ಅದಕ್ಕೆ ಹೇಳ್ತಾರೆ, ಸರಳ ಭಾಷೆ, ನೇರ ಪ್ರಶ್ನೆ, ಆಳ ಅರ್ಥ ನಮ್ಮ ವಚನಗಳು. ಸಾಹಿತ್ಯವನ್ನು ಅರಮನೆಯಿಂದ ಬೀದಿಗೆ ತಂದವರು ನಮ್ಮ ಶರಣರು. ಅಲ್ಲಿಯವರೆಗೆ ಸಾಹಿತಿಗಳು ಮುಖ್ಯವಾಗಿ ಗ್ರಂಥ ಬರೆಯೋರು, ಕವಿತೆ ಬರೆಯೋರು ಒಂದು ಅರಮನೆಯಲ್ಲಿ ಕೂತಿದ್ರು. ಆದರೆ ಬೀದಿಗೆ ತಂದವರು ವಚನದ ಮೂಲಕವಾಗಿ ಸಾಹಿತ್ಯ ಲೋಕವನ್ನು ಬೀದಿಗೆ ತಂದವರು ನಮ್ಮ ಶರಣರು ಅಂತ ಹೇಳ್ಬೋದು. ಭಾಳ ಮೌಲ್ಯಗಳನ್ನು, ಸತ್ಯ, ದಯೆ, ಶ್ರಮ, ದಾಸೋಹ, ಆತ್ಮಗೌರವಗಳ ಮೂಲಕವಾಗಿ ವಚನಗಳ ಮೂಲಕ ತಿಳಿ ಹೇಳುವ ಕಾರ್ಯವನ್ನು ಮಾಡಿದರು.
ನೇರ ನಡೆನುಡಿ, ನಿಷ್ಠೂರ ಮನೋಭಾವ ಪ್ರತಿಯೊಂದನ್ನು ವಚನಗಳಲ್ಲಿ ಕಾಣ್ತಾ ಇದ್ದೀವಿ. ಕೆಲವೊಂದು ಕಡೆ ಬಹಳ ವಿಡಂಬನೆಯಿಂದಾಗಿ ನಿಷ್ಠೂರತೆಯಿಂದ ಮಾತಾಡಿದ್ರು ಅಲ್ಲೇ ಕಳಕಳಿ ಕಂಡು ಬರ್ತಾ ಇದೆ. ಸಮಾಜದ ತಿದ್ದುವಿಕೆಯ ಒಂದು ಆಶಯ ಕಂಡು ಬರ್ತಾ ಇದೆ. ಇಲ್ಲಿ ತಾವು ಕೇಳ್ಬೋದು, ಕೈಯಲ್ಲಿ ಕನ್ನಡಿ ಇರಲು ತನ್ನ ತಾ ನೋಡಬಾರದೆ, ಲಿಂಗ ಜಂಗಮದ ಪ್ರಸಾದಕ್ಕೆ ತಪ್ಪದಲ್ಲಿ ಕೊಲ್ಲಬಾರದೆ, ಕೊಂದಡೆ ಮುಕ್ತಿ ಇಲ್ಲ ಎಂಬರ ಬಾಯಲ್ಲಿ ಪಡಿಹಾರನ ಪಾದರಕ್ಷೆ ನಿಕ್ಕುವೆ, ಮುಂಡಿಗೆ ನೆತ್ತಿರೋ ಭ್ರಷ್ಟ ಬ್ರವಿಗಳಿರ, ಎತ್ತಲಾರದೆ ಸತ್ತ ಕುನ್ನಿ ನಾಯಿ ಬಾಲವ, ನಾಲಿಗೆ ಮುರಿಟಿರೋ ಸದ್ಗುರು ಸಂಘ ನಿರಲಿಂಗದಲ್ಲಿ ಅನ್ನೋ ಈ ಕನ್ನಡಿ ಕಾಯಕದ ರೇಮಯ್ಯ ವಚನವನ್ನು ನೋಡಿದರೆ ನಿಷ್ಠೂರವಾಗಿ ಸಮಾಜಕ್ಕೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾಳೆ. ಎಲ್ಲ ಶರಣೆಯರ ಬಗ್ಗೆ ಹೇಳ್ತಾ ಕೂತ್ಕೊಂಡ್ರೆ ಬಹುಶಃ ಸಮಯ ಸಾಲುತ್ತಾ ಇಲ್ಲೋ ಗೊತ್ತಿಲ್ಲ. ಇನ್ನೊಂದು 2 ವಿಷಯಗಳನ್ನ ಇಲ್ಲಿ ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಸೂಳೆ ಸಂಕವೇನಂತವ್ರು ಸಹಿತ ವಚನಗಳನ್ನು ಬರೆದು ಯಾವುದೂ ವೃತ್ತಿಯನ್ನು ಅವಮಾನ ಕೀಳಾಗಿ ನೋಡಬೇಡ್ರಿ, ಎಲ್ಲ ವೃತ್ತಿಗೂ ಅದರದೇ ಮೆಚ್ಚುಗೆ ಒಂದು ನಿರ್ಭಯತೆಯಿಂದ ತನ್ನ ವಚನಗಳ ಮೂಲಕವಾಗಿ ಹೇಳ್ತಾ ಇದ್ದಾಳೆ. ಬಹಳ ಆತ್ಮವಿಶ್ವಾಸದ ದಿಟ್ಟ ಶರಣೆ, ಅಚಲ ಎದೆಗಾರಿಕೆ, ಕಾಯಕ ನಿಷ್ಠೆಯ ಒತ್ತಿ ಹಿಡಿದಂಥ ಶರಣೆ. ಅವಳು ಒಂದು ವಚನ ನೆನಪಾಗ್ತಾ ಇದೆ. ಹಿಡಿದಡೆ ಬತ್ತಲೆ ನಿಲ್ಲಿಸಿ ಕೊಲ್ಲುವರಯ್ಯ, ಹಿಡಿದಡೆ ಬತ್ತಲೆ ನಿಲ್ಲಿಸಿ ಕೊಲ್ಲುವರಯ್ಯ, ಋತಹೀನರದು ಬೆರೆದಡೆ ಕಾದ ಕತ್ತಿಯಲ್ಲಿ ಕೈ ಕಿವಿ ಮೂಗ ಕೊಯ್ದರಯ್ಯ, ಒಲ್ಲೆನೊಲ್ಲೆ ಬಲ್ಲೆನಾಗಿ ನಿಮ್ಮಾಣೆ ನಿರ್ಲಜ್ಜೇಶ್ವರ ಅನ್ನೋ ವಚನದ ಮೂಲಕವಾಗಿ ಸೂಳೆ ಸಂಕವ್ಯ ಅಂತವರು ಸಹಿತ ವಚನಗಳನ್ನು ರಚನೆ ಮಾಡಿ ಜಗತ್ತಿನಲ್ಲಿ ಸಮಾಜವನ್ನು ಕಟ್ಟಿದ್ರು ಅನ್ನೋಕ್ಕೆ ಇವು ಅನೇಕ ವಿಷಯಗಳನ್ನು ನಾವಿಲ್ಲಿ ಹೇಳ್ಬೋದು. ನೀವು ಬಹುಶಃ ಆಯ್ದಕ್ಕೆ ಲಕ್ಕಮ್ಮ ಮತ್ತು ಮಾರಯ್ಯನವರ ಸಂವಾದವನ್ನು ಕೇಳಿದಾಗ ಅಂಥವರ ಅವಶ್ಯಕತೆ ಇದೆ ಈಗ. ಯಾಕಂದರೆ ಬಸವಣ್ಣನವರ ಅಂಗಳದಿಂದ ಹೆಚ್ಚಿಗೆ ಅಕ್ಕಿಯನ್ನು ಆಯ್ದು ತಂದಾಗ ಅಲ್ಲಿ ಹೇಳ್ತಿದ್ದಾರೆ, ಆಸೆ ಎಂಬುದು ವರ್ಷಂಗಲ್ಲದೆ ಶಿವ ಭಕ್ತರಿಗುಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ, ಈ ಸಕ್ಕಿ ಆಸೆ ನಿಮಗೆ ಏಕೆ ಅಂತ ಹೇಳುವ ಮೂಲಕವಾಗಿ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಒಂದು ನಿಶ್ಚಯ ಪ್ರಾಮಾಣಿಕತೆಯ ಬಗ್ಗೆ ಬುದ್ಧಿಯನ್ನು ಹೇಳುವ ತಿದ್ದುವಂಥ ಕಾರ್ಯವನ್ನು ಅವಳು ಮಾಡ್ತಾ ಇದ್ದಾಳೆ. ಅಂದರೆ ಒಟ್ಟಾರೆಯಾಗಿ ನಮ್ಮ ಶರಣರು, ಅದಕ್ಕೆ ನಮ್ಮ ಜನಪದರು ಹೇಳುವಂಥ ಮಾತುಗಳೇನು ಬರ್ತದೆ, ಮಲ್ಲಿಗೆ ಇರುವಾಗ ಮುಳ್ಳ್ಯಾಕ ಮುಡಿಯಿತಿ, ಮಲ್ಲಿಗೆ ಇರುವಾಗ ಮುಳ್ಳ್ಯಾಕ ಮುಡಿಯಿತಿ, ಕಲ್ಯಾಣದ ಬಸವಣ್ಣ ಇರುವಾಗ ಕಲಿಗ್ಯಾಕ ಕೈ ಮುಗಿಯಿತಿ ಎನ್ನುವ ದಿಟ್ಟ ಒಂದು ಮಾತುಗಳಾಗಿರ್ಬೋದು. ದಾಸೋಹಿ ಬಸವಣ್ಣ ದಾಸೋಹ ಕಲಿಸಿದನು, ದೇಶ ಎಲ್ಲ ಹೊಸ ಮಾತ ಕೇಳುತ್ತಲಿ ಮಾಸಿದವು ವೇದ ಹುಸಿ ಎಂದು ಜನಪದರು ಎಷ್ಟು ಸರಳವಾಗಿ ಒಂದು ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ರು ಅಂತ ನೋಡಿದ್ರೆ ಎಷ್ಟೊಂದು ಆತ್ಮಾಭಿಮಾನ ಇತ್ತು, ಎಷ್ಟೊಂದು ಹೃದಯಗಳಲ್ಲಿ ಬಸವಣ್ಣನವರು ಬಸವಾದಿ ಪ್ರಮತ್ತ ನೆಲೆಸಿದ್ರು ಅನ್ನೋದು ನಮಗಿಲ್ಲಿ ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ ಕಾಯಕ ದಾಸೋಹ ಪ್ರಸಾದ ತತ್ವಗಳನ್ನು ಜಗತ್ತಿನಲ್ಲಿ ಮೊಟ್ಟ ಮೊದಲು ಹೇಳಿ, ನಾನು ಇನ್ನೊಂದು ಲಾಸ್ಟ್ ಒಂದು ಮಾತು ಹೇಳ್ತೀನಿ. ನಾನು ಡಿಗ್ರಿ ಓದಬೇಕಾದಾಗ ಅಗಸ್ಟ್ ಕೋಮ್ಟ್ ಅವ್ರ ಬಗ್ಗೆ ಓದ್ತಾ ಇದ್ವಿ. ಆವಾಗ ಸಮಾಜವಾದದ ಪಿತಾಮಹ ಅಂತೇಳಿ ಅವರ ತತ್ವಗಳನ್ನು ಓದಬೇಕಾದಾಗ ಅವರ ಏಕೇಶ್ವರವಾದ ತತ್ವ, ಧರ್ಮದಲ್ಲಿ ಏಕೇಶ್ವರವಾದ ತತ್ವ ಬಂದಾಗ ನಾನು ಇವರೇನು ಹೊಸದು ಹೇಳಿಲ್ಲ, ನಮ್ಮ 12ನೇ ಶತಮಾನದ ಶರಣರ ಬಗ್ಗೆ ಇವ್ರು ಗೊತ್ತಿರ್ಲಿಕ್ಕಿಲ್ಲ, ಅದಕ್ಕೆ ಇದು ತಮ್ಮ ತತ್ವ ಅಂತ ಹೇಳಿದ್ರೇನೋ ಅಂತ ನಾನು ವಿಚಾರ ಮಾಡ್ತಾ ಇದ್ದೆ. ಮ್ಯಾಕ್ಸ್ ವೆಬರ್ ತತ್ವವನ್ನು ಓದಬೇಕಾದಾಗ, ಕಾರ್ಲ್ ಮಾರ್ಕ್ಸ್ ತತ್ವವನ್ನು ಓದಬೇಕಾದಾಗ ಕಾರ್ಲ್ ಮಾರ್ಕ್ಸ್ ಮಟೀರಿಯಲಿಸ್ಟಿಕ್ ಬಗ್ಗೆ ಹೇಳಿದರು, ಆದರೆ ಉದಾತ್ತೀಕರಣ ಮತ್ತು ಸಮಷ್ಟಿ ತತ್ವವನ್ನು ಮೊಟ್ಟ ಮೊದಲಿಗೆ, ಅಂದರೆ ಮಟೀರಿಯಲಿಸ್ಟಿಕ್ಕಿಂತ ಉನ್ನತವಾದ ತತ್ವವನ್ನು ನಮ್ಮ ಬಸವಣ್ಣವ್ರು ಕೊಟ್ಟರು. ಅಂತಹ ಮಹಾನ್ ವ್ಯಕ್ತಿಗಳ ಸಿದ್ಧಾಂತಗಳನ್ನ ನಾವು ನೋಡಿದಾಗ, ಇಡೀ ಜಗತ್ತಿನ ಸಿದ್ಧಾಂತಗಳನ್ನು ಓದಬೇಕಾದಾಗ ಬಹುಶಃ ಅವರಿಗೆ ಬಸವಣ್ಣನವರ ತತ್ವಗಳು, ಚಿಂತನೆಗಳು, ಶರಣರ ವಚನಗಳು ಓದಿರ್ಲಿಕ್ಕಿಲ್ಲ ಅನ್ನೋ ಭಾವ ನಿಜವಾಗಿಯೂ ಬರುತ್ತೆ. ಅಂಥ ಅದ್ಭುತವಾದ ಕೊಡುಗೆಯನ್ನು ಕಲ್ಯಾಣ ಶರಣರು ನಮ್ಗೆ ಕೊಟ್ಟಿದ್ದಾರೆ. ಅದನ್ನು ಉತ್ತಿ ಬಿತ್ತುವ, ಗಟ್ಟಿಯಾಗಿ ನಿಲ್ಲುವ, ಅದನ್ನು ಮುಂದುವರಿಸಿಕೊಂಡು ಆ ಸಂಸ್ಕೃತಿಯನ್ನು ನಮ್ಮ ಮಕ್ಕಳಿಗೆ ನೀಡುವ ಕಾರ್ಯ ನಾವು ಮಾಡಬೇಕಾಗಿದೆ. ತಾವೆಲ್ಲ ಶರಣರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ಈ ಕಾರ್ಯವನ್ನು ಮಾಡುವ ಮೂಲಕವಾಗಿ ನಮ್ಮ ಶರಣರ ಆಶಯ ಮತ್ತು ತತ್ವಗಳನ್ನು ನಾವು ಅಚಲವಾಗಿ ನಿಲ್ಲಿಸಬೇಕು. ನಾವು ಬಸವ ಜಯಂತಿಯನ್ನು ಆವಾಗ ಪ್ರತಿದಿನ ಮಾಡದಂತೆ, ಯಾಕಂದರೆ ಯಾವಾಗ ಶರಣರ ಆಶಯ ತತ್ವಗಳನ್ನು ಪ್ರತಿನಿತ್ಯ ನಮ್ಮ ಮಕ್ಕಳಲ್ಲಿ ರೂಢಿಸ್ಕೊಳ್ತೀವಲ್ಲ, ಆವಾಗ ನಿತ್ಯ ಬಸವ ಜಯಂತಿ ಅಂತ ನಾನು ಭಾವಿಸ್ತೇನೆ. ನನಗೆ ನನ್ನೆರಡು ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಂಥ ಸರ್ವ ಶರಣು ಬಂಧುಗಳಿಗೆ ಶರಣಾರ್ಥಿಗಳು.
ತಮ್ಮ ಅನುಭವದ